ಸೂಪರ್ ಸಿಎಂ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವರ ಸ್ಪೀಡ್ಗೆ ಬ್ರೇಕ್ ಹಾಕ್ತಾರಾ ಸಿದ್ದರಾಮಯ್ಯ. ಕ್ಯಾಬಿನೆಟ್ ಸಭೆಯಲ್ಲಿ ನಿನ್ನೆ ಸಿಎಂ ಫುಲ್ ಗರಂ ಆಗಿದ್ರು ಡಿಕೆ ಶಿವಕುಮಾರ್ ಅವರ ವಿರುದ್ಧ. ಕಾರಣ ಈಗಾಗಲೇ ಒಂದಷ್ಟು ಅಜೆಂಡಾಗಳಿರುತ್ತೆ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಮಾಡೋದಕ್ಕೆ. ಆದರೆ ಸಿಎಂ ಅವರ ಗಮನಕ್ಕೂ ತಾರದೆ ಕ್ಯಾಬಿನೆಟ್ ಅಜೆಂಡಾವನ್ನೇ ಸಿಎಂ ಡಿಕೆ ಶಿವಕುಮಾರ್ ಅವರು ಬದಲು ಮಾಡಿದ್ರು ಅನ್ನೋದು ಸಿದ್ದರಾಮಯ್ಯ ಅವರ ಕೋಪಕ್ಕೆ ಕಾರಣ ಆಗಿದೆ. ಗ್ರೇಟರ್ ಬೆಂಗಳೂರು ವಿಷಯವನ್ನ ಸೇರಿಸಿದ್ದು ಸಿಎಂ. ಸೂಕ್ತ ಮಾಹಿತಿ ಇಲ್ಲದೆ ಯಾಕೆ ಸೇರಿಸಿದ್ರಿ ಅನ್ನುವಂತಹ ಆಕ್ಷೇಪವನ್ನ ಸಿಎಂ ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸುತ್ತಾರೆ. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕೋಪಾತಾಪಗಳು ನಡೆದಿದೆ. ಆ ನಂತರ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಆ ವಿಚಾರಕ್ಕೆ ಸ್ವಲ್ಪ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ. ಇನ್ನು ಮತ್ತೊಂದು ಕಡೆ ಬೆಳಗಾವಿಗೆ ಆಗಮಿಸಿದ್ದಾರೆ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಅವರು. ಸತೀಶ್ ಜೊತೆಗೆ ಸಂಧಾನಕ್ಕೆ ಮುಂದಾದ್ರ ಸುರ್ಜೇವಾಲಾ ಅವರು. ಕೆಪಿಸಿಸಿ ಸಾರಥ್ಯಕ್ಕೆ ಪಟ್ಟು ಹಿಡಿದಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಈಗಾಗಲೇ ಬೆಂಗಳೂರಲ್ಲಿ ಮತ್ತೊಂದು ಮಹತ್ವದ ಮೆರವಣಿಗೆ ನಡೀತಾ ಇದ್ದು, ಪರಮೇಶ್ವರ್ ಅವರ ನಿವಾಸಕ್ಕೆ ಸಚಿವರಾಗಿರುವ ಮಹದೇವಪ್ಪ ಅವರು ಭೇಟಿ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಒಂದ್ ಕಡೆ ಸಂಧಾನ ಸರ್ಕಸ್, ಮತ್ತೊಂದು ಕಡೆ ಬೆಂಗಳೂರಲ್ಲಿ ಸಭೆ ನಡೀತಾ ಇದೆ. ಯಾರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬಾರದು ಅಂತ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಹೇಳಿಕೆಗಳ ಮೇಲೆ ಹೇಳಿಕೆಗಳು ಬರ್ತಾ ಇದೆ, ಸಭೆಗಳ ಮೇಲೆ ಸಭೆಗಳು ಆಗ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನುವಂತಹ ಚರ್ಚೆಯನ್ನು ಕೂಡ ಈಗಾಗಲೇ ಹುಟ್ಟು ಹಾಕ್ತಾ ಇದೆ. ಸಂಧಾನ ಸಕ್ಸಸ್ ಆಗತ್ತಾ, ಇದರ ಬಗ್ಗೆ ಕೂಡ ನಾವು ಗಮನವನ್ನ ವಹಿಸಬೇಕಾಗತ್ತೆ ಇಲ್ಲಿ. ಹಾಗಾದ್ರೆ ಏನಾಗಬಹುದು, ಇದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಮಧು, ಇಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ನಿನ್ನೆ ಮೊನ್ನೆ ಆದಂತಹ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟರು. ಬಟ್ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಾರದೆ ಈ ರೀತಿಯಾದಂತಹ ಒಂದು ವಿಚಾರವನ್ನ ಮಾಡಿದ್ದಾರೆ. ಅವರ ಕೋಪಕ್ಕೂ ಕೂಡ ಕಾರಣ ಆಗಿದೆ ಅಂತ ಹೇಳಿ. ಹಾಗಾದ್ರೆ ಇವರು ಇಲ್ಲಿ ನಿಜವಾಗ್ಲೂ ಕೂಡ ಸೂಪರ್ ಸಿಎಂ ಆಗೋದಕ್ಕೆ ಹೊರಟಿದ್ದಾರೆ. ಈ ಹಿಂದೆನೂ ಅಂತ ಬೆಳವಣಿಗೆಗಳು ನಡೀತಾ ಇತ್ತಾ ಹೇಗೆ? ನವಿತಾ, ಡಿ ಕೆ ಶಿವಕುಮಾರ್ ಅವರ ಒಂದು ಫೇಮಸ್ ಡೈಲಾಗ್ ನೀವು ಕೇಳಿರ್ತಾರೆ. ಬೈ ಬರ್ತ್ ಐ ಆಮ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಎಜುಕೇಷನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್ ಅಂತ ಹೇಳ್ತಾರೆ. ಅಂದರೆ ಬಹುಮುಖ ಪ್ರತಿಭೆ, ಬಹುಮುಖ ಶಕ್ತಿ ಇರುವಂಥದ್ದು, ಬಹುಮುಖ ಆಯಾಮಗಳಿರುವಂಥ ವ್ಯಕ್ತಿತ್ವ ಅಂತ ಅವ್ರು ಹೇಳ್ಕೊತಾರೆ. ಅದೇ ರೀತಿ ಕೂಡ ಇದ್ದಾರೆ. ಅವರ ಎಲ್ಲ ನಡೆನುಡಿಗಳಲ್ಲೂ ಕೂಡ ಆ ಎಲ್ಲ ಅಂಶಗಳು ಬರುತ್ತೆ. ಈಗ ಅಫ್ಕೋರ್ಸ್ ಅವರು ಈ ಗ್ರೇಟರ್ ಬೆಂಗಳೂರು ಬಗ್ಗೆ ಏನು ಹೊಸದಾಗಿ ಏನು ಹೇಳ್ತಾ ಇರುವಂಥದ್ದಲ್ಲ. ಡೇ ಒನ್ನಿಂದ ಅವರು ಅಸ್ಯೂಮ್ ಮಾಡಿದ ದಿನದಿಂದಲೂ ಕೂಡ ಅದೇ ವಿಚಾರವನ್ನು ಮಾತಾಡ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಎಲ್ಲವೂ ಇದೆ. ಅವ್ರ ಪಾಡಿಗೆ ಒಂದು ಕಡೆ ಕ್ಯಾಂಪೇನ್ಗಳಾಗ್ತಾ ಇರುತ್ತೆ, ಮತ್ತೊಂದು ಕಡೆ ಗುಂಡಿಗಳು ಇರೋ ಊರುಗಳಿಗೆ, BBMP ವ್ಯಾಪ್ತಿ ಒಳಗಡೆ ಇರೋ ಊರುಗಳಿಗಡೆ ಸರಿಯಾಗಿ ಚರಂಡಿ ವ್ಯವಸ್ಥೆ, ಸರಿಯಾದ ನೀರಿನ ವ್ಯವಸ್ಥೆ, ಸರಿಯಾದ ಕಸ ವಿಂಗಡಣೆಯ ವ್ಯವಸ್ಥೆ ಮತ್ತು ಸರಿಯಾದ ಏನು ಈ ರಸ್ತೆಯ ವ್ಯವಸ್ಥೆಗಳು ಇಲ್ಲ. ಅದು ಬೇರೆ ಪ್ರಶ್ನೆ. ಆದರೆ ವಿಷನ್ ಇರಬೇಕಲ್ಲ ಸಹಜವಾಗಿ ಎಲ್ಲರಿಗೂ. ಇವ್ರಿಗೂ ಕೂಡ ವಿಷನ್ ಇದೆ. ಇನ್ನು ರಾಮನಗರದ, ಕನಕಪುರದ 10 ಸಭೆ ಸಮಾರಂಭಗಳಲ್ಲಿ ಈ ಮಾತನ್ನು ತುಂಬ ಸಲ ಹೇಳಿದ್ದಾರೆ. 1 ಇಂಚು ಭೂಮಿಯನ್ನು ಕೂಡ ಮಾರ್ಕೊಬೇಡಿ, ಚಿನ್ನದ ಬೆಲೆ ಬರುತ್ತೆ ಇದಕ್ಕೆ. ಅದಕ್ಕೆ ಕುಮಾರಸ್ವಾಮಿ ಸೇರಿದಂತೆ BJPಯ ಕೆಲ ನಾಯಕರು ಬೇರೆ ರೀತಿ ಕೌಂಟ್ರು ಕೂಡ ಕೊಟ್ಟಿದ್ದಾರೆ. ಇವ್ರದ್ದೆಲ್ಲ ರಿಯಲ್ ಎಸ್ಟೇಟ್ ದಂಧೆಗಳಿಗೆ, ಇವ್ರ ಆಪ್ತರ ರಿಯಲ್ ಎಸ್ಟೇಟ್ ದಂಧೆಗಳಿಗೆ ಈ ರೀತಿ ಮಾಡಕ್ಕೆ ಹೊರಟಿದ್ದಾರೆ ಬೆಂಗಳೂರು ದಕ್ಷಿಣ ಅಂತ. ಇದರಲ್ಲಿ ಜನಸಾಮಾನ್ಯರಿಗೆ ಏನು ಪ್ರಯೋಜನ ಇಲ್ಲ. ಜನಸಾಮಾನ್ಯರಿಗೆ 1% ಆದರೆ ಇವರ ಲಾಭ, ಸ್ವಾರ್ಥ ಎಲ್ಲವೂ ಕೂಡ ಇವರು ಬಿಸ್ನೆಸ್ಗಳು 99% ಅನ್ನೋ ರೀತಿ ಅವರು ಆರೋಪಗಳನ್ನು ಮಾಡ್ತಾರೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಡೇ ಒನ್ನಿಂದ ಇವರು DCM ಆಗುವ ಹಂತದಿಂದ ಹಿಡಿದು DCM ಆದಮೇಲೆ ಇದುವರೆಗಿನ ಹಗ್ಗಜಗ್ಗಾಟ ಏನು ನಡೀತಾ ಇದೆ, ಪ್ರತಿ ಹಂತದಲ್ಲೂ ಕೂಡ ಪ್ರತಿ ಕಾರ್ಯಕ್ರಮ, ಪ್ರತಿ ಪ್ರಚಾರ ವಸ್ತು, ಪ್ರತಿ ಸಭೆ ಸಮಾರಂಭ, ಪ್ರತಿ ಸರ್ಕಾರದ ಪ್ರತಿ ನಿರ್ಣಯಗಳು ಎಲ್ಲದರಲ್ಲೂ ಕೂಡ CM ಇದ್ದ ಕಡೆ DCM ಇದ್ದೇ ಇರ್ತಾರೆ. ನೀವು ಸಿಟಿಯಲ್ಲಿ ಅಥವಾ ಯಾವುದೋ ಊರಲ್ಲಿ ಒಂದು ಯೋಜನೆಯ ಜಾಹೀರಾತು ಬರ್ತಾ ಇರುತ್ತೆ, ಅಲ್ಲಿ CM ಇದ್ದ ಕಡೆ DCM ಇರ್ತಾರೆ. ಈಗ DCM ಅನ್ನುವಂಥದ್ದು ಸಾಂವಿಧಾನಿಕ ಮಾನ್ಯತೆ ಇರುವಂಥ ಹುದ್ದೆಯಲ್ಲ. ಆದರೆ DCM ಅನ್ನೋ ಹುದ್ದೆಗೆ ಒಂದು ಮೆರುಗನ್ನು ಕೊಡ್ಬೋದು ಅಂತ ತೋರಿಸ್ಕೊಟ್ಟದ್ದವರು, ಅಥವಾ ವ್ಯಾಲಿಡಿಟಿಯನ್ನು ಕೊಡ್ಬೋದು ಅಂತ ತೋರಿಸ್ಕೊಟ್ಟವರು SM ಕೃಷ್ಣ. ಅದೇ ಒಂದು ಪ್ಯಾಟರ್ನಲ್ಲಿ ಇವರು DCM ಆಗಿ ಅದೇ ರೀತಿ ಮಿಂಚಬೇಕು ಅಂತ ಹೊರಟಿರೋರು. ಇದುವರೆಗೆ ಮಿಂಚಿದ್ದಾರೆ ಕೂಡ. ಹಲವಾರು ಅಪಸ್ವರಗಳು, ಒತ್ತಡಗಳು, ಆಕ್ಷೇಪಗಳ ನಡುವೆ ಇದ್ದೇ ಇರುತ್ತೆ ಪ್ರತಿಯೊಬ್ಬ ರಾಜಕಾರಣಿಗಳಿಗೂ. ಒಬ್ಬ ಸರ್ಕಾರದ ಜವಾನಿನಿಗೂ ಅವನದೇ ಆದಂಥ ಒಂದು ಗುಮಾಸ್ತನಿಗೂ ಅವನದೇ ಆದಂಥ ಪ್ರತಿರೋಧಗಳಿರುತ್ತೆ. ಇನ್ನು ಉಪಮುಖ್ಯಮಂತ್ರಿ ಸ್ಥಾನ ಅಂದಾಗ ಅದು ಡಿ ಕೆ ಶಿವಕುಮಾರ್ ಅವರ ಒಂದು ಅಗ್ರೆಸಿವ್ ನೇಚರು, ಆ ಬುಲ್ಡೋಸಿಂಗ್ ನೇಚರ್ ಇರುವಂಥವರಿಗೆ ಸಹಜವಾದ ಅಪಸ್ವರಗಳು, ಆಕ್ಷೇಪಗಳು
ಸಮಸ್ಯೆಗಳಿದ್ದೇ ಇರುತ್ತೆ. ಅದರ ಆಚೆಗೂ ಕೂಡ ತಮ್ಮನ್ನು ತಾವು ಸ್ಟೆಬಿಲೈಸ್ ಮಾಡಿಕೊಳ್ಳುವಲ್ಲಿ, ಪ್ಲೇಸ್ ಮಾಡಿಕೊಳ್ಳುವಲ್ಲಿ ಅತಿ ದೊಡ್ಡ ಒಂದು ಶ್ರಮವನ್ನು ಹಾಕಿದರೆ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ಹೈಕಮಾಂಡ್ನ ಶ್ರೀರಕ್ಷೆಯ ಜೊತೆಗೆ ಶಾಸಕರ ಬೆಂಬಲ ಎಷ್ಟರ ಮಟ್ಟಿಗೆ ಇದೆಯೋ ಇಲ್ವೋ ಅದು ಎರಡನೇ ಮಾತು. ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ, ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಆ ಒಂದು ಪ್ರಕ್ರಿಯೆ, ಆ ಒಂದು ಹಂತ, ಆ ಪ್ರಕ್ರಿಯೆಯ ಹಂತ ಏನಿತ್ತು, ಆ ಹಂತದಲ್ಲಿನ ಹಲವಾರು ಎಡವಟ್ಟುಗಳು ಮತ್ತು ಆ ಒಂದು ಅರೆಗೆನ್ಸಿಯೇ ಇವತ್ತು ಏನಾಗ್ತಾ ಇದೆ, ಬಂಡಾಯ, ಕಿತ್ತಾಟ, ಅಪಸ್ವರಗಳು, ದೊಡ್ಡ ಮಟ್ಟದಲ್ಲಿ ಸಭೆ ಸಮಾರಂಭಗಳು, ಭಿನ್ನರಾಧನೆಯಿಂದ ಡಿನ್ನರ್ ಮೀಟಿಂಗ್ಗಳು ಇವೆಲ್ಲ ನಡೀತಾ ಇರೋದು ಅದೇ ಕಾರಣಕ್ಕೆ. ಇನ್ನು ಸಿದ್ದರಾಮಯ್ಯ ಸಹಜವಾಗಿ ನೀವು ನೋಡಿದಂತೆ ಹೊರಗಡೆ ತುಂಬ ಗಡಸಾಗಿ ಮಾತಾಡ್ತಾರೆ. ಮೊನ್ನೆ ಅಧಿಕಾರಿಗಳಿಗೆ, DC ಗೆ ಮಾತನಾಡಿದ್ದು ಸ್ವಲ್ಪ ವೈರಲ್ ಆಯಿತು, ವಿವಾದ ಆಯಿತು, ಆಫೀಸರ್ಗಳಿಗೆ ಖಡಕ್ಕಾಗಿ ಇದು ಮಾಡ್ಕೊತಾರೆ. ಆದರೆ ತಮ್ಮ ಸಹೋದ್ಯೋಗಿಗಳ ಜೊತೆ 4 ಗೋಡೆಯ ಮಧ್ಯೆ ಮಾತನಾಡೋದು ಬೇರೆ, ಆದರೆ ಒಂದು 10 ಜನ ಇದ್ದಾಗ ಒನ್ ಟು ಒನ್ ಮಾತನಾಡೋದು ಬೇರೆ. 10 ಜನ ಇದ್ದಾಗ ಅವರನ್ನು ವ್ಯಾವಹಾರಿಕವಾಗಿ ಅಂದರೆ ಅವ್ರನ್ನ ವ್ಯವಹಾರ ನೀಟಾಗಿ ಮ್ಯಾನೇಜ್ ಮಾಡೋದ್ರಲ್ಲಿ ಸಿದ್ದರಾಮಯ್ಯ ಪಳಗಿದ ರಾಜಕಾರಣಿ. ಅವರಿಗೆ ಯಾವ ರೀತಿ ಮರ್ಯಾದೆಗಳನ್ನು ಕೊಡಬೇಕು, ಯಾವ ರೀತಿ ಮ್ಯಾನೇಜ್ ಮಾಡ್ಕೊಬೇಕು, ಬೆನ್ನಿಗೆ ಹೇಗೆ ನಿಲ್ಲಿಸ್ಕೊಬೇಕು, ಎಲ್ಲರನ್ನೂ ಯಾವಾಗ ತಲೆ ಮೇಲೆ ಇಟ್ಕೊಬೇಕು, ಇದೆಲ್ಲ ಗೊತ್ತು. ಆದರೆ DK ಶಿವಕುಮಾರ್ ಅವರು ಆಲ್ವೇಸ್ ಸ್ವಲ್ಪ ಅವರ ನೇಚರೇ ಅಗ್ರೆಸಿವ್ ಆಗಿರೋದ್ರಿಂದ ತುಂಬ ಬೇಗ ಧಾವಂತದಲ್ಲಿದ್ದಾರೆ. ಈಗ ನಾಳೆ ಏನಾಗುತ್ತೋ ಸರ್ಕಾರ, 136 ಜನ ಇರುವಂಥ ಶಾಸಕರಿರುವಂಥ ಸರ್ಕಾರವು ಕೂಡ ನಾಳೆ ಏನಾಗುತ್ತೋ ಅನ್ನೋ ರೀತಿ ಧಾವಂತಕ್ಕೆ ಬಿದ್ದಿದ್ದಾರೆ. ಇನ್ ಕೇಸ್ ಅವರಿಗೆ ಹೈಕಮಾಂಡ್ ಅಂಥದ್ದೊಂದು ಬಲವಾದ ಒಂದು ಒತ್ತಾಸೆಯನ್ನು, ಅವರ ಒಂದು ಬೇಡಿಕೆಗಳಿಗೆ ಮನ್ನಣೆಯನ್ನು ಕೊಟ್ಟಿದ್ದಿದ್ರೆ ಅವತ್ತೊಂದು ದಿನ, ಇವತ್ತು ಇಷ್ಟೆಲ್ಲ ಒದ್ದಾಟ ಮಾಡಿ ಅವರು ಕೂಡ ಮೀಡಿಯಾಗಳಲ್ಲಿ ಇವತ್ತು ಹೇಳ್ತಾರೆ, ಮೀಡಿಯಾಗಳ ಮುಂದೆ ಬಂದು ಮಾತನಾಡಿದ್ರೆ ಅದು ಕೊಡಲಿಕ್ಕೆ ಅಂಗಡಿಯಲ್ಲಿರೋ ವಸ್ತುವಲ್ಲ, ಸ್ಥಾನಮಾನಗಳು, ಅದನ್ನು ಸಂಪಾದಿಸಬೇಕು, ಕೆಲಸದ ಮೂಲಕ ಸಿಗಬೇಕು ಅಂತ ಅವರು ಕೂಡ 10 ಬಾರಿ ಮೀಡಿಯಾಗಳ ಮುಂದೆ ಮಾತನಾಡಿದ್ದಾರೆ. ಇನ್ ಕೇಸ್ ಅವರಿಗೆ ಸಂಪೂರ್ಣವಾಗಿ ಹೈಕಮಾಂಡ್ ಬೆಂಬಲ ಇದೆ, ಹೈಕಮಾಂಡ್ ಹೇಳಿದ್ದನ್ನು ಇಲ್ಲಿನ ಶಾಸಕರು ಮತ್ತು ಸಚಿವರುಗಳು ಕೂಡ ಪಾಲನೆ ಮಾಡ್ತಾರೆ, ಒಪ್ಕೋತಾರೆ 100% ಅನ್ನುವಂಥ ನಂಬಿಕೆ ಇದ್ದಿದ್ರೆ ಇವತ್ತು ಇಷ್ಟೊಂದು ಇನ್ಸ್ಟಿಂಕ್ಟಿವ್ ಆಗಿ ರಿಯಾಕ್ಟ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಆದರೆ ಅಷ್ಟು ಒತ್ತಡ ಯಾವ ಮಟ್ಟದಲ್ಲಿದೆ ಅಂದರೆ ತುಂಬ ಪ್ರೆಷರಲ್ಲಿದ್ದಾರೆ. ಆ ಪ್ರೆಷರ್ ಪಾಲಿಟಿಕ್ಸ್ ಒಳಗಡೆ ಸಿಕ್ಕಾಕೊಂಡಿರುವಂಥ DK ಶಿವಕುಮಾರ್ ನಾಳೆ ಏನೂ ಆಗ್ಬೋದು. ಮುಂದಿನ ದಿನ ನನಗೆ KPCC ಅಧ್ಯಕ್ಷ ಸ್ಥಾನವನ್ನು ಕಿತ್ಕೊಂಡು ಈಗ ಬೆಂಗಳೂರು ಉಸ್ತುವಾರಿಗೂ ಕೂಡ ರಾಮಲಿಂಗಾರೆಡ್ಡಿ ಅವರು, ಈ ಕಡೆ ಸತೀಶ್ ಜಾರಕಿಹೊಳಿ ಇವರೆಲ್ಲ KPCC ಅಧ್ಯಕ್ಷಗಿರಿಯ ಮೇಲೆ ರಾಜಣ್ಣ, ಮಾದೇವಪ್ಪ ಎಲ್ಲರೂ ಮಾತನಾಡ್ತಾ ಇದ್ದಾರೆ. DCM ಈ ರೀತಿ ಮೆರಿತಾ ಇದ್ದಾರೆ ಅಂತ CMಗೆ ಪದೇ ಕಂಪ್ಲೇಂಟ್ಗಳು ಹೋಗ್ತಾ ಇದೆ. ಮತ್ತೊಂದು ಕಡೆ ಉಸ್ತುವಾರಿಯೂ ಬೇಡ, ಬೆಂಗಳೂರಿನವರು ಕೊಡಿ, BJP ಅವಧಿಯಲ್ಲೂ ಅದಾಗಲಿಲ್ಲ, ನಮ್ಮ ಅವಧಿಯಲ್ಲೂ ಆಗಲಿಲ್ಲ ಅಂದ್ರೇನು, ನನಗೆ ಕೊಡಿ ಅನ್ನೋಂಥ ಒಂದು ಮಾತನ್ನು ಕೇಳ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಅಂತ ಒಂದು 360 ಡಿಗ್ರಿಯಲ್ಲಿ ಅವರನ್ನ ಕಾರ್ನರ್ ಮಾಡುವಂಥ ಎಲ್ಲ ಚಟುವಟಿಕೆಗಳು ನಡೀತಾ ಇದೆ. ಅದಕ್ಕೆ ಕಾರಣ ಅವರ ನೇಚರ್ ಅಂತ ಹೇಳ್ಬೋದು. ಇನ್ನು ಪಟೇಲ್ ಈಗಾಗಲೇ ಅಜೆಂಡಾದಲ್ಲಿ ಇಲ್ಲದಿದ್ರೂ ಕೂಡ ಸೇರಿಸೋದಕ್ಕೆ, ಅವರ ಗಮನಕ್ಕೂ ತಾರದೆ ಈ ರೀತಿಯಾಗಿ ಮಾಡೋದಕ್ಕೆ ಕಾರಣನೇ ಅವರ ಆ ಒಂದು ನೇಚರ್, ಅಥವಾ ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ, ಸಿದ್ದರಾಮಯ್ಯ ಅವರು ಒಪ್ಕೊಳ್ತಾರೆ ಅನ್ನುವಂತಹ ಭಾವನೆನಾ ಹೇಗೆ? ನಿಮಗೆ DK ಶಿವಕುಮಾರ್ ಭಾಳಷ್ಟು ದೂರದೃಷ್ಟಿಯಿಂದ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿರುವಂಥದ್ದು. ನಿಮಗೆ 2028 ಅಥವಾ 2033 ಡಿಲಿಮಿಟೇಷನ್ ಆದರೆ ಬೆಂಗಳೂರು 28 ವಿಧಾನಸಭಾ ಕ್ಷೇತ್ರಗಳಿರ್ತಕ್ಕಂಥದ್ದು ಸುಮಾರು 20 ಹೊಸ ಕ್ಷೇತ್ರಗಳು ಸೃಷ್ಟಿಯಾಗ್ತವೆ. ಅಲ್ಲಿಗೆ 48 ವಿಧಾನಸಭಾ ಕ್ಷೇತ್ರಗಳು ಸೃಷ್ಟಿಯಾಗ್ತವೆ. ಇನ್ನು ರಾಮನಗರ ಜಿಲ್ಲೆಯಲ್ಲಿರ್ತಕ್ಕಂಥ 4 ವಿಧಾನಸಭಾ ಕ್ಷೇತ್ರಗಳು ಮತ್ತೆ 2 ಸೇರಿಕೊಂಡ್ರೆ ಅಲ್ಲಿಗೆ ನಿಮಗೆ 54 ವಿಧಾನಸಭಾ ಕ್ಷೇತ್ರಗಳು ಸೃಷ್ಟಿಯಾಗ್ತವೆ. ಸಾಮಾನ್ಯವಾಗಿ 50 ವಿಧಾನಸಭಾ ಕ್ಷೇತ್ರಗಳನ್ನು ಪ್ರತಿನಿಧಿಸೋದು ಅಷ್ಟು ಸುಲಭದ ಮಾತಲ್ಲ. DK ಶಿವಕುಮಾರ್ ಅವರಿಗೆ ಗೊತ್ತು ರಾಮನಗರದಲ್ಲಿ ಏನೂ ಇಲ್ಲ ಅನ್ನೋದು ಗೊತ್ತು. ಅದಕ್ಕಾಗಿ ಅವರು ಬೆಂಗಳೂರು ಸಾಮಾನ್ಯವಾಗಿ ರಾಮಲಿಂಗಾರೆಡ್ಡಿ ಅಪೇಕ್ಷಿತರಾಗಿದ್ದರು. ಬೆಂಗಳೂರಿನವರು ಸಾಮಾನ್ಯವಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನಮಗೆ ಕೊಡಿ ಅನ್ನೋದು ಅಪೇಕ್ಷಿತರಾದರು. ಆದರೆ ಎಲ್ಲ ಒಂದು ಕಡೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವಿನ ಒಳ ಒಪ್ಪಂದ ಮತ್ತು ಒಡಂಬಡಿಕೆಯಲ್ಲಿ ಹೈಕಮಾಂಡ್ಗೆ ಒಪ್ಪಿಸಿ ಬೆಂಗಳೂರು ನಗರಾಭಿವೃದ್ಧಿ ಮತ್ತು ಜಲಸಂಪನ್ಮೂಲ ಅಂತ 2 ಹುಲ್ಲುಗಾವಲಿನಂಥ 2 ಖಾತೆಗಳನ್ನ ತೆಗೆದುಕೊಂಡ್ರು. ಆ ಮುಖಾಂತರ DK ಶಿವಕುಮಾರ್ ತಲೆ ಅಂತೂ ಇನ್ನು ರಾಮನಗರದಲ್ಲಿ ಪಾಲಿಟಿಕ್ಸ್ ಮಾಡಿದರೆ ಅದು ವರ್ಕೌಟ್ ಆಗಲ್ಲ, ಅದು ಸಣ್ಣ ಬಾವಿ. ಹಾಗಾಗಿ ಸರೋವರಕ್ಕೆ ಬರಬೇಕನ್ನೋ ಕಾರಣಕ್ಕಾಗಿ ಬೆಂಗಳೂರಿಗೆ ಬಂದರು. ಬೆಂಗಳೂರಿನಲ್ಲಿದ್ದಂಥ ಬೆಂಗಳೂರು ನಗರಾಭಿವೃದ್ಧಿ ತೆಗೆದುಕೊಳ್ಬೇಕಂತ ಆಸೆಯಲ್ಲಿದ್ದಂಥ ರಾಮಲಿಂಗಾರೆಡ್ಡಿ ಸೇರಿದಂಥ ಅನೇಕರಿಗೆ ತಣ್ಣೀರು ಎರಚಿದ್ರು. ಆದರೆ ಅವರ ದೂರದೃಷ್ಟಿ ಏನಿದೆ ಅಂತ ಹೇಳಿದರೆ ಅದೇ ಕಾರಣಕ್ಕಾಗಿ ಅವ್ರು ಏನು ಮಾಡಿದ್ರು, ತುಂಬ ಅದ್ಭುತವಾಗಿ ಅವರು ಪ್ಲ್ಯಾನನ್ನು ಮಾಡ್ಕೊತಾ ಬಂದರು. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ರು. ರಾಮನಗರ ಜಿಲ್ಲೆ ತೆಗೆದ್ರು, ಬೆಂಗಳೂರು ದಕ್ಷಿಣ ಜಿಲ್ಲೆ. ಆ ಮುಖಾಂತರ ಬೆಂಗಳೂರಿಗೆ ಸೇರ್ಪಡಾಗೋದ್ರಿಂದ ಅಲ್ಲಿ ಹಲವಾರು ಭೂಮಿಗೆ ಚಿನ್ನದ ಬೆಲೆ ಬಂತು. ನಿಮಗೆ ರಾಮನಗರ, ಬಿಡದಿ, ಕನಕಪುರ ಸುತ್ತಮುತ್ತ ಬರೀ DK ಶಿವಕುಮಾರ್ ಅವರ ಕುಟುಂಬಸ್ಥರು, ಅವರ ಆಪ್ತ ಸ್ನೇಹಿತರು, ಅವರ ಬಂಧುಗಳು, ಅವರ ಬಳಗ, ಅವ್ರದ್ದೇ ಸಾವಿರಾರು ಎಕರೆ ಜಮೀನು ಇರ್ತಕ್ಕಂಥ, ಅದಕ್ಕೆ ಚಿನ್ನದ ಬೆಲೆ ಬರುತ್ತೆ ಅನ್ನೋದು ಆ ಸತ್ಯ ಗೊತ್ತಿತ್ತು. ಹಾಗಾಗಿ ಬೆಂಗಳೂರು ದಕ್ಷಿಣವನ್ನು ಮಾಡಿದರು. ಆ ಮುಖಾಂತರ ಬೆಂಗಳೂರು ದಕ್ಷಿಣಕ್ಕೆ ಬೆಂಗಳೂರು ಗ್ರೇಟರ್ ಬೆಂಗಳೂರಿಗೆ ಇದು ವ್ಯಾಪ್ತಿ ಆಗುತ್ತೆ. ಆದರೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿ ಗಮನಕ್ಕೂ ತಾರದೆ ನೋಡಿ ಎಷ್ಟು ಓವರ್ಟೇಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಟ್ಲಿ ಸಾಮಾನ್ಯವಾಗಿ ಕ್ಯಾಬಿನೆಟ್ ಅಜೆಂಡಾವನ್ನು ಏನಿದೆ ಅನ್ನೋದು ಮುಖ್ಯಮಂತ್ರಿಗಳಿಗೆ ಬ್ರೀಫನ್ನು ಮಾಡ್ತಾರೆ ಕ್ಯಾಬಿನೆಟ್ ಸೆಕ್ರೆಟರಿ ಅವರು. ಆದರೆ ಯಾವುದೇ ಬ್ರೀಫ್ಗಿಂತ ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಆದಮೇಲೆ ಮತ್ತೆ ಇವರು ಎಕ್ಸ್ಟ್ರಾ ಸೇರಿಸಿದ್ರು. ರಾಮನಗರಕ್ಕೆ ವ್ಯಾಪ್ತಿಗೆ ಬರ್ತಕ್ಕಂಥ ಬೈರಮಂಗಲ ಸೇರಿದಂತೆ 10
ಗ್ರಾಮಗಳನ್ನ ಗ್ರೇಟರ್ ಬೆಂಗಳೂರಿಗೆ ಸೇರಿಸೋದು. ಅದರ ಹಿಂದೆ ಭಾಳಷ್ಟು ಲೆಕ್ಕಾಚಾರ ಇರ್ತಕ್ಕಂಥ ನಥಿಂಗ್ ಬಟ್ ರಿಯಲ್ ಎಸ್ಟೇಟ್ ಅಷ್ಟೇ ಆಯ್ತು. ಆ ಮುಖಾಂತರ ನಿಮಗೆ ಬೆಂಗಳೂರಿಗೆ ಕೊಡ್ತಕ್ಕಂಥ ಎಲ್ಲ ಸವಲತ್ತುಗಳು ಸೌಲಭ್ಯಗಳನ್ನು ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡೋದ್ರಿಂದ ಅವರ ಕನಕಪುರಕ್ಕೂ ಆಗುತ್ತೆ, ರಾಮನಗರಕ್ಕೂ ಆಗುತ್ತೆ, ಚನ್ನಪಟ್ಟಣಕ್ಕಾಗುತ್ತೆ, ಮಾಗಡಿಗೆ ಆಗುತ್ತೆ. ಆ ಮುಖಾಂತರ ಎಲ್ಲ ಒಂದು ಕಡೆ ನಾಯಕತ್ವ ಅನ್ನೋದಿದೆಯಲ್ಲ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಈ ಪ್ಲ್ಯಾನನ್ನು ಮಾಡಿರುವಂಥದ್ದು. ನೀವು ಮಂಡ್ಯದಲ್ಲಿ ಹೋಗಿ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ, ಮೈಸೂರಿಗೆ ಹೋಗಿ ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲ್ಲ, ಹಾಸನಕ್ಕೆ ಹೋಗಿ ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅವರ ದೂರದೃಷ್ಟಿ ಏನಿತ್ತಂತೆ, ತಾನು ಕೇವಲ ಇಲ್ಲಿಗೆ ಮಾತ್ರ ಸೀಮಿತ ಆಗ್ತೀನಿ, ಇದು ಸಂಕುಚಿತ ಆಗುತ್ತೆ, ಬಾವಿ ಒಳಗಿನ ಕಪ್ಪೆ ಆಗೋದು ಬೇಡ ಅಂತೇಳಿ ಸರೋವರದೊಳಗಿನ ಮೊಸಳೆ ಆಗೋಣ ಅನ್ನೋ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಏನು ಮಾಡಿದ್ರು, 28 ಕ್ಷೇತ್ರ ಈಗಿದೆ ಪ್ಲಸ್ 4 ಕ್ಷೇತ್ರ ಇದೆ, 32 ಕ್ಷೇತ್ರಗಳಿಗೆ ಲೀಡ್ ತಗೋಬೋದು ಅನ್ನೋ ಕಾರಣಕ್ಕಾಗಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತೇಳಿ ರಾಮಲಿಂಗ ರೆಡ್ಡಿಯವರ ರಾಮನಗರ ಉಸ್ತುವಾರಿ ಅಂತ ಮಾಡಿರ್ತಕ್ಕಂಥದ್ದು. ಅಲ್ಲೆಲ್ಲ ಡಿಸಿಷನ್ನು ಕೂಡ ತೆಗೆದುಕೊಳ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಮತ್ತು ಅವರ ಬ್ರದರ್ ಮತ್ತು ಅವರ ಆಪ್ತರ ಡಿಸಿಷನ್ ತೆಗೆದುಕೊಳ್ತಕ್ಕಂಥದ್ದು. ನಾನು ನಿಮಗೊಂದು ಮಾತನ್ನು ಹೇಳಿದೆ, ನಿಮಗೆ ಡಿಲಿಮಿಟೇಷನ್ ಆದರೆ 28 ಕ್ಷೇತ್ರ ಎಕ್ಸ್ಟ್ರಾ ಮತ್ತು ಮಿನಿಮಮ್ ಬೆಂಗಳೂರಿಗೆ 20 ಕ್ಷೇತ್ರಗಳು ಹೆಚ್ಚುವರಿ ಆಗ್ತವೆ. ಅಲ್ಲಿಗೆ 48 ಕ್ಷೇತ್ರಗಳು ಅಷ್ಟು ಸುಲಭ ಅಲ್ಲ. ಜೊತೆಗೆ ರಾಮನಗರ 4 ಇದ್ದಿದ್ದು 5 ಅಥವಾ 6 ಆಗ್ತಕ್ಕಂಥದ್ದು. ಸುಮಾರು 50-52 ಕ್ಷೇತ್ರಗಳಿಗೆ ಪ್ರತಿನಿಧಿಸುವಂಥದ್ದು, ಈ 52 ಕ್ಷೇತ್ರಗಳಿಗೆ ಲೀಡರ್ಶಿಪ್ ಕೊಡುವಂಥದ್ದು, ಈ 52 ಕ್ಷೇತ್ರಗಳನ್ನ ಎಲ್ಲಾದರೂ ಕಂಟ್ರೋಲ್ ತಗೊಂಡು ಸುಮಾರು 30-40 ಕ್ಷೇತ್ರಗಳನ್ನ ಗೆದ್ದರೆ ಮುಂದೆ ಎಲ್ಲ ಹುದ್ದೆಗಳನ್ನು ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅನ್ನೋದು ಅವರ ದೂರದೃಷ್ಟಿ. ಹಾಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ತೆಗೆದುಕೊಂಡ್ರು. ಇವತ್ತು ಹೌದು ತುಂಬ ಕಂಪ್ಲೇಂಟ್ ಇದೆ ಅವ್ರ ಮೇಲೆ, ಸೂಪರ್ ಸಿ ಎಮ್ ಆಗಿ ಇದು ಮಾಡಿದಾರೆ ಅಂತೇಳಿ. ಸಾಮಾನ್ಯವಾಗಿ ಕ್ಯಾಬಿನೆಟ್ ಸೆಕ್ರೆಟರಿ ಅಜೆಂಡೆ ಏನಿದೆ ಅಂತ ಮುಖ್ಯಮಂತ್ರಿ ತಿಳಿಸ್ತಾರೆ. ಮುಖ್ಯಮಂತ್ರಿ ತಿಳಿಸಾದ್ಮೇಲೆ ಅವ್ರಿಗೆ ಏನಿದೆ ಅಂತ ಅಲ್ಲಿ ಕ್ಯಾಬಿನೆಟ್ ಒಳಗಡೆ ಪ್ರತಿ ಹಂತಕ್ಕೆ ಪ್ರತಿ ವಿಚಾರವಾಗಿ ಅಲ್ಲಿ ಲೀಗಲರು ಇರ್ತಾರೆ, ಮುಖ್ಯ ಕಾರ್ಯದರ್ಶಿರು ಇರ್ತಾರೆ, ಆ ಸಂಬಂಧಪಟ್ಟ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಇರ್ತಾರೆ, ಸಚಿವರು ಇರ್ತಾರೆ. ಅವ್ರ ಜೊತೆ ಸಾಧಕ ಬಾಧಕಗಳು ಅದರದ ಎಲ್ಲವನ್ನು ಕೂಡ ಮಾಡ್ತಾರೆ. ಒಂದು ವೇಳೆ ಅಲ್ಲಿ ಎಲ್ಲರೂ ಒಮ್ಮತದ ಅಭಿಪ್ರಾಯ ಬರಲಿಲ್ಲ ಅಂತೇಳಿ ಆ ಅಜೆಂಡವನ್ನು ಮುಂದೂಡ್ತಾರೆ, ಮತ್ತಷ್ಟು ನೋಟ್ಸ್ ಮಾಡ್ಕೊಬನ್ನಿ ಅಂತೇಳಿ ಲೀಗಲ್ ಒಪಿನಿಯನ್ ತೊಗೊಬನ್ನಿ ಅಂತ ಹೇಳ್ತಾರೆ. ಇದು ನಡೆಯುವಂಥದ್ದು. ಆದರೆ ನಿನ್ನೆಯ ಕ್ಯಾಬಿನೆಟ್ನಲ್ಲಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರದೆ, ಅಂದರೆ ನಾನು ಏನು ಮಾಡಿದ್ರು ಮುಖ್ಯಮಂತ್ರಿಗಳು ಒಪ್ಕೊತಾರೆ, ನಾನು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಚಿವಾಗಿದ್ದರಿಂದ ನಾನು ಇಂಡಿಪೆಂಡೆಂಟ್ ಏನು ಬೇಕಾದರೂ ಮಾಡ್ಬೋದು ಅನ್ನೋದಿದೆಯಲ್ಲ, ಅದಕ್ಕೆ ಮುಖ್ಯಮಂತ್ರಿಗಳು ಬ್ರೇಕ್ ಹಾಕಿದ್ದಾರೆ ಅಂತ ಈಗ ಬಂದಿರತಕ್ಕಂಥ ಸುದ್ದಿ. ಹಾಗಾಗಿ ಇದು ಎಲ್ಲ ಒಂದು ಕಡೆ ಒಂದು ಮೆಸೇಜನ್ನು ಮುಖ್ಯಮಂತ್ರಿಗಳು ಪಾಸ್ ಮಾಡಿದ್ದಾರೆ. ನೀನು ಅಂದ್ಕೊಂಡಂಗೆ ಅಲ್ಲ ನಾನು, ಮತ್ತು ನೀವು ಅಂದ್ಕೊಂಡಂಗೆ ಏನು ನಡೆಯಲ್ಲ, ಇಲ್ಲಿ ಎಲ್ಲ ಒಮ್ಮತ ಇದ್ದರೆ ಮಾತ್ರ ಒಂದು ಮೆಸೇಜನ್ನು ಅಲ್ಲಿ ಕ್ಯಾಬಿನೆಟ್ನ ಸಹೋದ್ಯೋಗಿಗಳು ಮುಖ್ಯಮಂತ್ರಿಗಳ ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ವೈಯಕ್ತಿಕ ಮೆಸೇಜನ್ನು ಪಾಸ್ ಮಾಡಿದರೆ, ನೀವು ಅಂದ್ಕೊಂಡಂಗಲ್ಲ, KPCC ಹುದ್ದೆ ಥರ ಇದಲ್ಲ, ಇದು ಈ ಕ್ಯಾಬಿನೆಟ್ ಇದೆ, ಇಲ್ಲೊಂದು ವ್ಯವಸ್ಥೆ ಇದೆ, ಈ ಸಿಸ್ಟಮ್ ಇದೆ, ಈ ಸಿಸ್ಟಮ್ ರೀತಿ ನೀವು ಬಾ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಬಹುಶಃ ನೆಕ್ಸ್ಟ್ ಅವರು ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಾದ್ಮೇಲೆ ಒಪ್ಪಿಗೆ ಕೊಡ್ಬೋದು. ಆದರೆ ನಿನ್ನೆ ಅದಕ್ಕೆ ಎಲ್ಲ ಒಂದು ಕಡೆ ಬ್ರೇಕ್ ಹಾಕಿರುವಂಥದ್ದು. ಮತ್ತು ನೋಡಿ, ನಿಮಗೆ ಅಲ್ಲಿ ರಾಮನಗರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸೈಟ್ ದರ ಹೆಚ್ಚಳಕ್ಕೂ ಕೂಡ ಇವರು ಪ್ಲ್ಯಾನ್ ಮಾಡ್ಕೊಬಂದರು. ಆಯಿತು, ಡೀಟೇಲ್ಸ್ ತಗೋಬ ಅಂತ ಹೇಳಿದರು. ಹಾಗಾಗಿ ಎಲ್ಲ ಒಂದು ಕಡೆ ಇದರ ಅರ್ಥ ಏನಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಇನ್ನು ಮುಂದೆ ನಿನ್ನ ಆಟ ನಡೆಯಲ್ಲ ಅನ್ನೋ ಒಂದು ಸಂದೇಶ ಇದರಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥದ್ದು. ಎಸ್, ಇನ್ನು ಮತ್ತು ಇಲ್ಲಿಗ CM ವರ್ಸಸ್ DCM ಆಯಿತು. ಈಗ ಸಾಹುಕಾರ್ ವರ್ಸಸ್ DK ನಡುವೆ ಕೂಡ ಅಧ್ಯಕ್ಷ ಗಾದಿಯ ಪೈಪೋಟಿ. ಪ್ರಮುಖವಾಗಿ ಬೆಳಗಾವಿಯಿಂದಲೇ ಆರಂಭವಾದಂತಹ ಪಾಲಿಟಿಕ್ಸ್. ಈಗ ಬೆಳಗಾವಿಗೆ ಬಂದಿದ್ದಾರೆ ಸುರ್ಜೇವಾಲ್ ಅವರು. ಸಂಧಾನ ಸಕ್ಸಸ್ ಆಗುತ್ತೆ ಅನ್ನೋದು ಒಂದು ಕಡೆ. ಆದರೆ ಈಗಾಗಲೇ BJP ಹುಟ್ಟು ಹಾಕಿದ್ದು ಅಂತ ಸರ್ಜೇವಾಲ್ ಅವರು ಹೇಳೋದ್ರ ಮೂಲಕ ಇದರಲ್ಲಿ ಒಂದು ಕಡೆ ತೇಪೆ ಹಚ್ಚುವ ಕೆಲಸವನ್ನು ಕೂಡ ಇಲ್ಲಿ ಮಾಡಿದ್ರ. ಬಟ್ ಆ ರೀತಿಯಾದಂತಹ ಅದರ ಹೊಗೆ ಹಾಗೆ ಇದೆಯಾ, ಹೇಗೆ? ಸುರ್ಜೇವಾಲ್ ಅಲ್ಲ, ಯಾವುದೇ ಪಕ್ಷದ ಯಾವುದೇ ಒಂದು ಉಸ್ತುವಾರಿಯೂ ಕೂಡ ಬದಲಾವಣೆಯ ಕೊನೆ ಕ್ಷಣದವರೆಗೂ ಕೂಡ ಬದಲಾಗುತ್ತೆ ಅಂತ ಹೇಳ್ತಾರೆ. ಯಡಿಯೂರಪ್ಪನವರು ಇಳಿಯೋವರೆಗೂ ಕೂಡ ಅವ್ರು ಬದಲಾಗಲ್ಲ ಅಂತಾನೆ ಇತ್ತು. ಅದಾದ್ಮೇಲೆ ವಿಜಯೇಂದ್ರ ಅವರು ಸರ್ಪ್ರೈಸಿಂಗ್ಲಿ ಆದರೂ. ಈ ಕಡೆ ಕಾಂಗ್ರೆಸ್ ಅಲ್ಲಾದಂಥ ಬೆಳವಣಿಗೆಗಳು ಎಲ್ಲವೂ ಕೂಡ ಅಂದರೆ ಸಹಜ. ಯಾಕಂದ್ರೆ ಅದು ಈಗಾಗಲೇ ಬಿಕ್ಕಟ್ಟಾಗಿರೋದ್ರಿಂದ ಈಗಾಗಲೇ ಎಲ್ಲವೂ ಕೂಡ ಊರ್ಬಾಗ್ಲಾಗಿದೆ, ಮತ್ತು ಎಡವಟ್ಟಾಗೋದು ಬೇಡ ಅನ್ನೋ ಕಾರಣಕ್ಕೆ ಅಂಥದ್ದೊಂದು ಹೇಳಿಕೆಗಳನ್ನು ಸಾವಧಾನದಿಂದ ಕೊಡಬೇಕಾಗುತ್ತೆ. ಮತ್ತು ಅವರು ಮೊನ್ನೆ ಮೀಡಿಯಾಗಳಿಗೆ ಬ್ಲೇಮ್ ಮಾಡಿದ್ರು, ಇದು ಮೀಡಿಯಾ ಸೃಷ್ಟಿಯಾಗಿರುವಂಥ ಕಪೋಕಲ್ಪಿತ ವರದಿಗಳು ಅಂತ. ಅಲ್ಲಿ ಮೀಡಿಯಾಗಳ ಬಗ್ಗೆ ಗೌರವ ಇದೆ ನನಗೆ, ನೀವು ಇದನ್ನು ಮಾತ್ರ ಹೇಳಿ ಅನ್ನೋಂಥ. ಅಂದರೆ ಎಷ್ಟು ಗೊಂದಲದಲ್ಲಿದ್ದಾರೆ, ಒತ್ತಡದಲ್ಲಿದ್ದಾರೆ ಅನ್ನುವಂಥದ್ದು ಹೈಕಮಾಂಡ್ ಗೊತ್ತಾಗುತ್ತೆ. ಯಾಕಂದರೆ ಬಂದು ಅವರು ಸಭೆಯನ್ನು ಮಾಡಿ ಸೂಚನೆಗಳನ್ನು ಕೊಟ್ಟು ಹೋದ ನಂತರವೂ ಕೂಡ ಇಷ್ಟೆಲ್ಲ ಹಂಗಾಮಗಳಾಗ್ತಾ ಇದೆ, ಸಭೆ ಹೇಳಿಕೆಗಳು ಕಂಟಿನ್ಯೂಗಳಾಗ್ತಾ ಇದೆ. ಇವತ್ತು ಕೂಡ ಪರಮೇಶ್ವರ್ ಮತ್ತು ಮಹದೇವಪ್ಪ 1-on-1 ಮೀಟ್ ಮಾಡಿದ್ದಾರೆ. ಇವೆಲ್ಲ ಕೂಡ ದೊಡ್ಡ ಮಟ್ಟದಲ್ಲಿ ಚಟುವಟಿಕೆಗಳು ನಡೀತಾ ಇದೆ. ಅಂದರೆ ಈ ಒಂದು ಅಹಿಂದ ವೋಟ್ ಬ್ಯಾಂಕ್ ಏನಿದೆ ಕಾಂಗ್ರೆಸ್ನ ಜೀವಾಳ, ಅದರ ಒಂದು ಸಮುದಾಯಗಳ ನಾಯಕರುಗಳನ್ನು ಟಚ್ ಮಾಡಲಿಕ್ಕೆ ನಿಮ್ಮ ಹೈಕಮಾಂಡ್ನ ಅಥವಾ ಹೈಕಮಾಂಡ್ ಹೆಸರಲ್ಲಿ ಇಲ್ಲ ಆಡ್ತಾ ಇರುವಂಥ ಮಾರ್ಕೆಟಿಂಗ್ ನಾಟಕಗಳಿಗೆ ನಾವು ಬಗ್ಗಲ್ಲ ಅನ್ನುವಂಥ ಸ್ಪಷ್ಟ ಮೆಸೇಜನ್ನು ಕೊಟ್ಟಿದ್ದಾರೆ. ಏನು ಸಾಹುಕಾರ್ ವಿಚಾರದಲ್ಲಿ ಹೇಳೋದಾದರೆ, ಅಂದರೆ ಸತೀಶ್ ಜಾರಕಿಹೊಳಿ ವಿಚಾರದಲ್ಲಿ ಚಿದಾನಂದ ಮಾತು ಹೇಳಿದರು, ಇಲ್ಲಿರುವಂಥ ವಿಧಾನಸಭಾ ಕ್ಷೇತ್ರಗಳ ಜೊತೆಗೆ ಅಡಿಷನಲ್ ಆಗಿ ಸೇರಿಸ್ಕೊಂಡು ಶಾಸಕರ ಬೆಂಬಲವನ್ನು ಪಡೆಯುವಂಥ ಅಥವಾ ಮುಂದಿನ ನಾಯಕತ್ವಕ್ಕೆ ಕ್ಲೇಮ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಒಂದು ಪೂರಕ ವಾತಾವರಣ ಸೃಷ್ಟಿ ಮಾಡಿಕೊಳ್ಳುವಂಥ ಪ್ರಯತ್ನದ ಭಾಗವಾಗಿ ಒಂದು ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಎಲ್ಲವನ್ನು ಕೂಡ ಒದ್ದಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಂತ. ಇವರು ಯಾವುದಕ್ಕೋಸ್ಕರ ಒದ್ದಾಡ್ತಾ ಇದ್ದಾರಲ್ಲ ಅದನ್ನು ಆಲ್ರೆಡಿ ನಾನು ಮಾಡಿಟ್ಕೊಂಡಿದ್ದೀನಿ, ನನ್ನ ಬೆಂಬಲಕ್ಕೆ 35-50
50 ಶಾಸಕರವರೆಗೂ ಕೂಡ ಬೆಂಬಲಕ್ಕಿದ್ದಾರೆ. ಹೀಗಾಗಿ ನಾನು ಒಬ್ಬ ಪ್ರಮುಖ ಆಕಾಂಕ್ಷಿ, ನನಗೆ ಒಂದು ಅರ್ಹತೆ ಇದೆ, ಆ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳಿದೆ, ಈ ಕಾರಣಕ್ಕೆ ನನಗೆ KPCC ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತ ನೇರವಾಗಿ ಪ್ರಸ್ತಾಪವನ್ನು ಬೇಡಿಕೆಯನ್ನು ಇಟ್ಟಿರುವಂಥದ್ದು ಸತೀಶ್ ಜಾರಕಿಹೊಳಿ. ಮತ್ತು ಸತೀಶ್ ಜಾರಕಿಹೊಳಿ ಅವರ ಇಡೀ ಫ್ಯಾಮಿಲಿಯಲ್ಲಿ ಈಗಾಗಲೇ ಈ ರಮೇಶ್ ಜಾರಕಿಹೊಳಿ ಅವರ ಹಗರಣ ಏನಾಯಿತು, ಆ ಒಂದು ಆರೋಪಗಳು CD ಇವೆಲ್ಲ ಆದಂಥ ಸಂದರ್ಭದಲ್ಲಿ ಎಂಟೈರ್ ನಿಮಗೆ ಪೊಲಿಟಿಕಲಿ ಡಿಫೀಟ್ ಆಗೋದು ಬೇರೆ, ಮಾರಲ್ಲಿ ಸೋಷಿಯಲಿ ಒಟ್ಟಾರೆ ಸಾರ್ವಜನಿಕವಾಗಿ ಪಬ್ಲಿಕ್ ಲೈಫಲ್ಲಿ ಡಿಫೀಟ್ ಆಗೋದು ಬೇಡ. ಸೊ ಈ ಹಿನ್ನೆಲೆಯಲ್ಲಿ ಎಂಟೈರ್ ಫ್ಯಾಮಿಲಿಗೆ ಆಗಿರುವಂಥ ಹರ್ಟ್ ಆಗಿರೋದ್ರಿಂದ ಸಹಜವಾಗಿ ಈಗ ಮೊನ್ನೆ ರಮೇಶ್ ಜಾರಕಿಹೊಳಿ ಕೂಡ ಮಾತನಾಡಿದ್ರು, ಉಗ್ರವಾಗದ ಹೊರತು ಉಳಿಗಾಲ ಇಲ್ಲ ಅಂತ. ಅದಕ್ಕೆ ಅವರು ಬೇರೆ ಥರ ಹೇಳಿದರೆ ಉಗ್ರ ಆಗಬೇಕು ಅಂತೇನಿಲ್ಲ, ಸೌಮ್ಯವಾಗಿದೆ, ಸಾಧಿಸ್ಕೊಬೋದು ಅಂತ. ಒಬ್ಬೊಬ್ರದ್ದು ಒಂದೊಂದು ಸ್ಟೇಟ್ ಒಂದೊಂದು ರೀತಿ ಆಯಾಮ ಮತ್ತು ಶಕ್ತಿ ಸಾಮರ್ಥ್ಯ ಇರುತ್ತೆ, ಆ ರೀತಿ ನಾನು ಮಾಡ್ತಾ ಇದ್ದೀನಿ ಅಂತ ಇವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಾನು ಹೇಳಿಲ್ಲ ಆ ರೀತಿ ಬದಲಾವಣೆಗೆ, ಆದರೆ ಬೇಡಿಕೆ ಇದೆ ಅನ್ನುವಂಥ ಮೆಸೇಜನ್ನು ಬಂದಿರೋದ್ರಿಂದ ನಾನು ಅದನ್ನು ಕನ್ವೆ ಮಾಡಿದ್ದೀನಿ ಅಂತ ಹೇಳಿದ್ರು. ಜೊತೆಗೆ ಮಾಧ್ಯಮಗಳು ಕೇಳಿದಂಥ ಸಂದರ್ಭದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅಂತ. ನೋಟಿಸ್ ಕೊಡಲಿ ಬಿಡಿ, ಅನಾಹುತ ಏನಾಗಲ್ಲ, ನಾನು ಉತ್ತರ ಕೊಡ್ತೀನಿ, ನೋಟಿಸ್ ಕೊಟ್ಟರೆ ಏನು ದೊಡ್ಡ ವಿಚಾರ ಅಲ್ಲ ಅಂತ ಹೇಳೋ ಮೂಲಕ ಹೈಕಮಾಂಡ್ ಮೂಲಕ ನೀವೇನೇ ಒಂದು ಸಂದೇಶಗಳನ್ನು ಅಥವಾ ಅಂಗಡಿಯಲ್ಲಿ ಮಾರಲ್ಲ ಸಿಗಲ್ಲ ಅಂತ ನೀವೇನೇ ಖಡಕ್ ವಾರ್ನಿಂಗ್ಗಳನ್ನು ಕೊಡೋಕೆ ಹೋದರೂ ಕೂಡ ನಿಮಗೆ ಈ ಸಲ ನಾವು ನಿರ್ಣಾಯಕ ಹಂತದಲ್ಲಿ ಫೈಟನ್ನು ನಿಮ್ಮ ವಿರುದ್ಧ ಮಾಡ್ತಾ ಇದ್ದೀವಿ ಮತ್ತು ಅದಕ್ಕೆ ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ಅನುಮಾನನೇ ಇಲ್ಲ. ಈ ವಿಚಾರದಲ್ಲಿ ನೀವು ನಮ್ಮ ಮನೆಗೆ ಬಂದರೆ ನೀವು ಅಣ್ಣ ತಮ್ಮ, ಅದಾದಮೇಲೂ ಕೂಡ ಬೆಳಗಾವಿ ರಾಜಕಾರಣದಲ್ಲಿ ಇಲ್ಲೊಂದು ಬಂದು ಸಂಧಾನದ ಮಾತನಾಡ್ತೀರಾ, ಅಲ್ಲಿ ಸಮರಕ್ಕೆ ಕೈ ಹಾಕ್ತೀರಾ, ಇದು ಸರಿ ಒಂದಲ್ಲ. ಸೊ ನಾವು ಕೂಡ ನೇರವಾಗಿ ಸಮರಕ್ಕೆ ಇಳಿತೀವಿ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಜಾರಕಿಹೊಳಿ ಕೊಟ್ಟಿದ್ದಾರೆ. ಸೊ ಸುರ್ಜೇವಾಲಾ ಈಗ ಹೋಗಿ ಅಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮದ ನೆಪದಲ್ಲಿ ಏನೇ ಒಂದು ಸಂಧಾನ ಸಭೆಯನ್ನು ಮಾಡಿದ್ರೂ ಕೂಡ ಅವರ ಒಂದು ವಿಚಾರಧಾರೆಯಲ್ಲಿ ಸ್ಪಷ್ಟತೆ ಇದೆ. ನಾವು ಕೌಂಟರ್ ಮಾಡಲೇಬೇಕು ಈ ಸಲ ಬಿಟ್ಟರೆ ಸಹಜವಾಗಿ ನಾನು ಒಬ್ಬ ಮಿನಿಸ್ಟರ್ ಆಗಿಬಿಡ್ತೀನಿ. ಇವರು ಒಬ್ಬರು ಆಲ್ರೆಡಿ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರ್ಯಕರ್ತೆಯಾಗಿ ಜಿಲ್ಲಾಧ್ಯಕ್ಷೆಯಾಗಿ ಇವತ್ತು ಈ ಹಂತಕ್ಕೆ ಬಂದು ಇವರಿಗೆ ಒಂದು ಸ್ಟಬ್ಬನ್ ಆಗಿರುವಂಥ ಫೈಟನ್ನು ಕೊಡ್ತಾರೆ ಅಂತಂದರೆ ನಾಳೆ ಇನ್ಯಾವ ಸ್ಥಿತಿ ಆಗುತ್ತೆ ನಮಗೆ ಅನ್ನುವಂಥದ್ದು ಇರೋದ್ರಿಂದ ಅಸ್ತಿತ್ವದ ಪ್ರಶ್ನೆ ಬಂದಾಗ ಎಲ್ಲರೂ ಕೂಡ ಕೌಂಟರ್ ಕೊಡ್ತಾರೆ. ಇಷ್ಟು ದಿವಸ ಸುಮಾರಿದ್ದಂಥ ಸತೀಶ್ ಜಾರಕಿಹೊಳಿ ಇವತ್ತು ನಿರ್ಣಾಯಕ ಸಮರಕ್ಕೆ ಹಿಡಿದಿದ್ದಾರೆ. ನವಿತಾ, ಎಸ್, ಇನ್ನು ಪಟೇಲ್ ಕ್ವಿಕ್ ಆಗಿ ಒನ್ ಮ್ಯಾನ್ ಒನ್ ಪೋಸ್ಟ್ಗೆ ಸ್ಟಿಕಾನ್ ಆಗುತ್ತಾ ಕಾಂಗ್ರೆಸ್ ಇಲ್ಲಿ ಹೇಗೆ ಅಂತ? ಅದು ಸಾಧ್ಯನೇ ಇಲ್ಲ. ಈಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ 3 ಪೋಸ್ಟ್ ಇದೆ, ರಾಜ್ಯಸಭಾ ಸದಸ್ಯರು, AICC ಅಧ್ಯಕ್ಷರು, ರಾಜ್ಯಸಭೆಯ ವಿಪಕ್ಷ ನಾಯಕ ಇರ್ತಕ್ಕಂಥದ್ದು. ಅದು ಸಾಧ್ಯ ಇಲ್ಲ. ಇಲ್ಲಿ ಏನು ಇಷ್ಟೇ ಸ್ಪಷ್ಟ, DK ಶಿವಕುಮಾರ್ಗೇನು ತಮ್ಮ ಸಾಮ್ರಾಜ್ಯ ರಕ್ಷಣೆ ಮತ್ತು ಸಾಮ್ರಾಜ್ಯ ವಿಸ್ತರಣೆ ಮತ್ತು ಸಾಮ್ರಾಜ್ಯದ ಆಳ್ವಿಕೆಯ ಕಾರಣಕ್ಕಾಗಿ ಅವರು ಏನೆಲ್ಲ ಬೇಕೋ ಆ ಸ್ಟ್ರಾಟಜಿಯನ್ನು ಮಾಡ್ತಾರೆ. ಅಷ್ಟು ಸುಲಭವಾಗಿ ನಾವು ಬಿಟ್ಕೊಡಲ್ಲ. ನಾವು ಕೂಡ ಆಕಾಂಕ್ಷಿಗಳು ಅಂತ ಅನ್ನೋ ಕಾರಣಕ್ಕಾಗಿ DKCಯ ಮಹತ್ವಾಕಾಂಕ್ಷಿ ಆಸೆಗೆ ತಣ್ಣೀರು ಹಚ್ಚಕ್ಕೆ CM ಆ್ಯಂಡ್ ಟೀಮಿಗೆ ಏನು ಬೇಕೋ ಅದು ಆ ಸ್ಟ್ರಾಟಜಿಯನ್ನು ಮಾಡ್ತಾರೆ. ಅದರ ಭಾಗವಾಗಿ DK ಶಿವಕುಮಾರ್ ಏನು ಸ್ಟ್ರಾಟಜಿ ಮಾಡ್ತಾರೋ ಅದ್ರ ಮೇಲೆ ಮುಂದುವರೆದಿರ್ತಕ್ಕಂಥ. ಸದ್ಯ ಈಗ DK ಶಿವಕುಮಾರ್ ಮೇಲೆ ಅತಿ ಹೆಚ್ಚು ಪ್ರೀತಿ ಉಕ್ಕಿ ಹರಿದಿರ್ತಕ್ಕಂಥದ್ದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಸುರ್ಜೇವಾಲರಲ್ಲ ಅವ್ರ ಪರವಾಗಿರ್ತಕ್ಕಂಥದ್ದು, DK ಶಿವಕುಮಾರ್ ಪರವಾಗಿ ರಾಹುಲ್ ಗಾಂಧಿ ಇರ್ತಕ್ಕಂಥದ್ದು, DK ಶಿವಕುಮಾರ್ ಪರವಾಗಿ ಪ್ರಿಯಾಂಕಾ ವಾದ್ರಾ, ಸೋನಿಯಾ ಗಾಂಧಿ ಇರ್ತಕ್ಕಂಥದ್ದು, ಸಿದ್ದರಾಮಯ್ಯ ಪರವಾಗಿ ರಾಹುಲ್ ಗಾಂಧಿ ಇರ್ತಕ್ಕಂಥದ್ದು, KC ವೇಣುಗೋಪಾಲ್ ಇರ್ತಕ್ಕಂಥ, ಅಲ್ಲೇ ಹೈಕಮಾಂಡ್ನಲ್ಲೇ ಕೂಡ 2-3 ಬಣ ಇರೋದು ಲೀಡರ್ ಪರವಾಗಿರ್ತಕ್ಕಂಥದ್ದು. ಸದ್ಯ ಈಗ ಸುರ್ಜೇವಾಲಾ ಬಂದಿದ್ದಾರೆ, ಇನ್ನೇನು ಮಾತಾಡಬೇಡಿ ಅಂತೇಳಿ ಇನ್ಸ್ಟ್ರಕ್ಷನ್ ಕೊಡುವಂಥ ಸಾಧ್ಯತೆ ಇರ್ತಕ್ಕಂಥದ್ದು. ನೀವು ಹಂಗೆ ಲೆಕ್ಕ ಹಾಕಿದರೆ DK ಶಿವಕುಮಾರ್ಗೆ ಅವ್ರು ಇನ್ಸ್ಟ್ರಕ್ಷನ್ ಕೊಡಬೇಕಾಗುತ್ತೆ, ಅವರು ಏನು ಮಾತಾಡೋಂಗಿಲ್ಲ. ಹಾಗಾಗಿ ಸುರ್ಜೇವಾಲಾ ಗಾಂಧಿ ಭಾರತ ಕಾರ್ಯಕ್ರಮಕ್ಕೆ ಬಂದಿದ್ರು ಕೂಡ ಸದ್ಯ ಕಾಂಗ್ರೆಸ್ನೊಳಗಿನ ಭುಗಿಲೆದ್ದ ಭಿನ್ನಮತ ಭಿನ್ನಾಭಿಪ್ರಾಯವನ್ನು ಸರಿಪಡಿಸಲಿಕ್ಕೆ ಬಂದಿರತಕ್ಕಂಥದ್ದು ಅನ್ನೋ ಮಾತು ಕೂಡ ಇರುವಂಥದ್ದು. ಎಸ್.